ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಖೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯ ನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ದೇಶದೊಳಿರುವ ಕಾಳಿಂಗನೆಂಬ ಬಲ್ಲನ ಪರಿಯ ನಿಂತು ತೇವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂರುತ ಗೊಲ್ಲ ಗೌಡನು ಕನಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಬಂದೆ ಬಾರೆ ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿಧಾಮಲೆ ಮಧ್ಯದೊಳಗೆ ಅದ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಡು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಹೋರಿಡುತ್ತ ಚಂದನೆ. ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಕೋಟಿ ಎಂಬ ಹಸು ತನ್ನ ಕಂದನ ನೆನೆದುಕೊಂಡು
ತಪ್ಪಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಖುಷಿಯ ನಾಡುವೆ ಎಂದಿತು. ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹೊಲಿಗೆಂದಿತು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಯವಳನ್ನು ಕೊಂದು ತಿಂದರೆ ನೆಚ್ಚನ ಪರಮಾತ್ಮನು ಎನ್ನ ಬೊಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು.